ಬಯಲಾಗಿರುವುದು ಟಿಪ್ ಆಫ್ ಐಸ್ಬರ್ಗ್. ಹಲವು ವರ್ಷಗಳಿಂದ ನಡೀತಾ ಇತ್ತ ಈ ಮೆಡಿಕಲ್ ಮಾಫಿಯಾದ ದಂಧೆ. ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟ್ ಕೊಡಿಸಲಾಗಿದೆ. ಈಗ ಬಯಲಾಗಿರೋದು ಜಸ್ಟ್ ಫಾರ್ ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ. ಅನೇಕ ವರ್ಷಗಳಿಂದ ನಡೆಯುತ್ತಿತ್ತ ಮೆಡಿಕಲ್ ಮಾಫಿಯಾ ದಂಧೆ ಅನ್ನೋ ಅನುಮಾನ. ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟು ಕೊಡಿಸಲಾಗಿದೆ. 40,000 ಸೀಟು 40 ಲಕ್ಷಕ್ಕೆ ಸೇಲ್ ಆಗ್ತಾ ಇತ್ತು. ಸಂತೆಯಲ್ಲಿ ಬೀಟ್ರೋಟ್ ಮಾರದಂಗೆ ಭರಮಪ್ಪ ಗ್ಯಾಂಗ್ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈ ರೀತಿ ಸೀಟು ಕೊಡಿಸಿದೆ. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಇದೆಯಾ ಭರಮಪ್ಪನ ಸಂಪರ್ಕ? ಕಿಂಗ್ ಪಿನ್ ಭರಮಪ್ಪ ರಕ್ಷಣೆಗೆ ನಿಂತಿದ್ದಾರಾ ಅಧಿಕಾರಸ್ಥರು? ಯಾವ್ಯಾವ ಆಸ್ಪತ್ರೆ ವೈದ್ಯರುಗಳು ಈ ಗ್ಯಾಂಗ್ ಜೊತೆ ಶಾಮೀಲಾಗಿದ್ದಾರೆ ಎಲ್ಲವೂ ಈಗ ಬಯಲಾಗುತ್ತೆ. ಅಸಲಿಗೆ ಯಾವ್ಯಾವ ಪೋಷಕರು ಈ ಗ್ಯಾಂಗ್ ಜೊತೆ ಡೀಲ್ ಮಾಡಿಕೊಂಡಿದ್ರು. ಈಗ ಬಯಲಾಗಿರುವುದು ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ. ಆದರೆ ಇದರ ಹಿಂದೆ ದೊಡ್ಡ ಜಾಲವಿರುವ ಸಂದೇಹವಿದೆ. ದೊಡ್ಡ ಜಾಲವೇ ಇರಬಹುದು. ಟಿಪ್ ಆಫ್ ಐಸ್ಬರ್ಗ್ ಅಷ್ಟೇ ಈಗ ಜಸ್ಟ್ ಗೊತ್ತಾಗಿರುವಂತಹದ್ದು. ಆದರೆ ಇದರ ಆಳ ಅಗಲವನ್ನ ಅಗಿಯುವುದಾದ್ರೆ ದೊಡ್ಡ ಪ್ರಮಾಣದ ತಿಮಿಂಗಿಲಗಳೆಲ್ಲವೂ ಕೂಡ ಬಯಲಿಗೆ ಬರ್ತಾರೆ. ಸೊ ಹಲವು ಅಭ್ಯರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ ಮೂಲಕ ಸೀಟು ಕೊಡಿಸಲಾಗಿದೆ ಅನ್ನೋ ಸಂದೇಹ ಇದೆ. 40,000 ಸೀಟು 40 ಲಕ್ಷಕ್ಕೆ ಸೇಲ್ ಆಗ್ತಾ ಇತ್ತು. ಬರೀ 40,000 ಸೀಟು 40 ಲಕ್ಷಕ್ಕೆ ಭರಮಪ್ಪ ಗ್ಯಾಂಗ್ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈ ತರಹದ ವಾಮ ಮಾರ್ಗದ ಮುಖಾಂತರವಾಗಿ ಸ್ಟೆಥೋಸ್ಕೋಪ್ನ ಭುಜದ ಮೇಲೆ ಹಾಕೊಳ್ಳೋ ದರ್ದೇನ್ರಯ್ಯ ನಿಮಗೆ? ಅದ್ಯಾವ ಕರ್ಮ ನಿಮಗೆ? ಈ ತರಹದ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇನ್ಸ್ಟೆಂಟ್ ಡಾಕ್ಟರ್ ಆಗ್ತೀನಿ ಅಂತ ಹೋಗಬೇಡ್ರಯ್ಯ. ಇದು ಯಾವ ಕರ್ಮದ ವೈದ್ಯ ಲೋಕ ಇದು? ಅದರ ಅರ್ಥ ಇದು ಈ ಫೇಕ್ ಡಾಕ್ಯುಮೆಂಟ್ ಮುಖಾಂತರವಾಗಿ ಕೈಕಾಲ ಕಳ್ಕೊಂಡವರು ಕೋಟಾದಲ್ಲಿ ವೈದ್ಯ ಸ್ಥಾನ ಪಡೆದುಕೊಳ್ಳೋದಕ್ಕೆ ಹಪಹಪಿ ಬೇಡ. ನಿಮಗೆ ಯೋಗ್ಯತೆ ಇದ್ದರೆ, ನಿಮಗೆ ಅರ್ಹತೆ ಇದ್ದರೆ ವೈದ್ಯರಾಗುವಂತಹ ಎಲ್ಲ ಸಿಂಪ್ಟಮ್ಸ್ಗಳು ಮಾನಸಿಕವಾಗಿ ದೈಹಿಕವಾಗಿ ನಿಮಗಿದ್ರೆ ಆ ವೈದ್ಯ ಸ್ಥಾನ ಸಿಗುತ್ತೆ. ಆದರೆ ಅಂಗವಿಕಲ, ಕೈಕಾಲು ಕಿವಿ ಮೂಗುಗಳನ್ನು ಕಳಕಂಡ ಅಂಗವೈಕಲ್ಯತೆಯ ಕೋಟಾದ ಅಡಿ ನೀವು ವೈದ್ಯ ಸ್ಥಾನವನ್ನು ಗಿಟ್ಟಿಸಿಕೊಳ್ತೀರಿ ಅನ್ನುವುದಾದ್ರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತಾತ್ಕಾಲಿಕ ಕಿವುಡುತನ, ತಾತ್ಕಾಲಿಕ ಅಂಧತ್ವದಿಂದ ಹೊರಬಂದು ಈ ಕೆಟ್ಟ ಸಮಾಜದ ಈ ಕೆಟ್ಟ ಹುಳಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇದೇ ಫ್ರೀಡಂ ಟಿವಿಯ ಆಶಯ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.